ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬೃಂದ. ಇದೇ ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಏನಾದ್ರು ತಪ್ಪು ಮಾಡಿದ್ರೆ ಖಂಡಿತ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೇಕು, ಸೊ ದಟ್ ನಾನು ಕರೆಕ್ಟ್ ಮಾಡ್ಕೋತೀನಿ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ವಿಲೇಜ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ನಮ್ಮ ವಿಲೇಜ್ ಹೇಗಿದೆ, ಏನೇನೆಲ್ಲ ಇದೆ ಅಂತ ನೀವು ಕೂಡ ನೋಡ್ಬೋದು. ಸೊ ನಿಮ್ಗಿಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ನಾನು ಆ್ಯಕ್ಚುಲಿ ಹುಟ್ಟಿ ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲೇ. ಸೊ ನಂಗೆ ಹಳ್ಳಿ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ನಾನು ಹೊಸದಾಗಿ ಎಲ್ಲ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ದೀನಿ. ಒಂದೊಂದೇ ಹೋಗ್ತಾ ಹೋಗ್ತಾ ಖಂಡಿತವಾಗ್ಲೂ ಕಲಿತೀನಿ. ಕಲಿತಾ ಕಲಿತಾ ನಿಮಗೂ ಕೂಡ ನಾನು ಏನೇನು ಕಲಿತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಇವತ್ತು ನಾನು ನಮ್ಮ ಮನೆಯನ್ನು ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮನೆ. ನಮ್ಮ ಮದುವೆ ಆಗಿ ಆ್ಯಕ್ಚುಲಿ 1.5 ಇಯರ್ ಆಯಿತು. ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಸೊ ಒಂಥರ ಎಲ್ಲ ಚೆನ್ನಾಗಿದೆ. ಇದು ನಮ್ಮದು ಹಾಲು. ಆ್ಯಂಡ್ ಇಲ್ಲಿ ದೇವ್ರ ಮನೆ ಕೂಡ ಇದೆ. ಇಲ್ಲಿ ನೋಡಿ ನಮ್ಮ ಅಮ್ಮ ಪೂಜೆ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಊರಲ್ಲೆಲ್ಲ ಕಾಮನ್ ನಂಡೆ ಒಲೆ ಇದು ಸ್ನಾನಕ್ಕೆ. ನೆಕ್ಸ್ಟ್ ಇದು ಸೌದೆ ಒಲೆ ಅಡುಗೆ ಮಾಡೋದಕ್ಕೆ. ನಮ್ಮದ್ರಲ್ಲಿ ಅದರಲ್ಲಿ ಬಿರಿಯಾನಿ ಫೇಮಸ್. ಆ್ಯಂಡ್ ಇವೆಲ್ಲ ಹಳೇ ಪಾತ್ರೆಗಳು. ಇವಳು ನಮ್ಮ ಸುಂದ್ರಿ. ನಾವು ಆ್ಯಕ್ಚುಲಿ ಹೊಲ್ದ ಹತ್ರ ಹೋದಾಗೆಲ್ಲ ಅವಳನ್ನ ಕರ್ಕೊಂಡು ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾನು ಲಾಸ್ಟ್ ಟೈಮ್ ನಾವು ಕುರಿ ಶೆಡ್ದು ವೀಡಿಯೋ ಮಾಡಿದ್ವಿ, ನೀವು ನೋಡಿದರೆ ಗೊತ್ತಾಗತ್ತೆ. ಸೊ ನಾವಿವತ್ತು ನಮ್ಮ ಕುರಿ ಶೆಡ್ನ ತೋರ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಒಂದು ಮರಿ ಕೂಡ ಇದೆ. ಲಾಸ್ಟ್ ಟೈಮ್ ಮರಿ ಹಾಕಿತ್ತದು ಅದ್ರದ್ದು. ಇದು ಔಟ್ಸೈಡ್ ಮರಿಗಳಿಗೆ ಮತ್ತು ಅಮ್ಮಂಗೆ ಅಂತ ಸಪ್ರೇಟಾಗಿ ಇಕ್ಕಿರೋದು. ಒಳಗಡೆ ನಾರ್ಮಲ್ ಕುರಿಗಳಿಗೆ ಅಂತಲೇ ಇದೆ. ಇಲ್ಲಿ ನಾವು ಕುರಿ ಬೇಸ್ಮೆಂಟ್ ಲಾಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡಿದ್ವಿ ಅಲ್ವಾ, ಏನಕ್ಕೋಸ್ಕರ ನಾವು ಈ ಥರ ಮಾಡಿದ್ದೀವಿ ಹಟ್ಟನ ಅಂತ ಎಲ್ಲ. ಸೊ ಇದೇ ಹಟ್ಟ. ಲಾಸ್ಟ್ ಟೈಮ್ ನಾನು ಕ್ಲಿಯರ್ ತೋರ್ಸೋಕ್ಕಾಗಿರಲಿಲ್ಲ. ಸೊ ಇದೇ ಹಟ್ಟ. ನೆಕ್ಸ್ಟು ಒಂದು ಸೈಡ್ ಕುರಿಗೆ ಮತ್ತು ಇನ್ನೊಂದು ಸೈಡ್ ಮೇಕೆಗೆ ಅಂತ ಮಾಡಿದ್ದೀವಿ. ಇದು ಕುರಿಗಳದ್ದು, ಆಪೋಸಿಟಲ್ಲೇ ಮೇಕೆದಿದೆ. ಸೊ ಇದು ಮೇಕೆಗಳದ್ದು. ಇಲ್ಲೂ ಕೂಡ ಹಟ್ಟೆನ ಮಾಡಿದ್ದೀವಿ. ಸೊ ದಟ್ ಅಲ್ಲಿ ಗಲೀಜು ಜಾಸ್ತಿ ಆಗೋದು ಬೇಡ, ಕೆಳಗೆಲ್ಲ ಹೋಗಿ ಅಲ್ಲಿ ಕಲೆಕ್ಟ್ ಆದರೆ ನೆಕ್ಸ್ಟ್ ಗೊಬ್ಬರ ಥರ ಯೂಸ್ ಆಗುತ್ತೆ. ಸೊ ದಟ್ ನಾವು ಹೊಲಗಳಿಗೆಲ್ಲ ಹಾಕೊಬೋದು, ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಅವಕ್ಕೂ ಕೂಡ ಸ್ವಲ್ಪ ಆರಾಮಾಗಿರುತ್ತೆ ಅಂತ. ಆ್ಯಂಡ್ ಅಲ್ಲಿ ನಮ್ಮಪ್ಪ ಹಾಲು ಕರೀತಾ ಇದ್ದಾರೆ. ಸೊ ಮುಂದಕ್ಕೆ ನೆಕ್ಸ್ಟ್ ಹೊಲದ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ತೋರಿಸ್ತೀನಿ. ನೆಕ್ಸ್ಟ್ ಹಾಗೆ ಹೊಲದ ಹತ್ರ ಹೋಗೋಣ ಅಂತ ಹೊರಟಿದ್ವಿ. ಇವತ್ತು ಆ್ಯಕ್ಚುಲಿ ನಾನು ಎಲ್ಲರನ್ನೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಯಾರೂ ಇರಲಿಲ್ಲ ಇವತ್ತು ಮನೆಯಲ್ಲಿ. ಸೊ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ನೆಕ್ಸ್ಟ್ ಟೈಮ್ ಪಕ್ಕ ತೋರಿಸ್ತೀನಿ. ಆ್ಯಂಡ್ ಇದೆಲ್ಲ ನಮ್ಮ ಹೊಲ. ಇದರಲ್ಲೆಲ್ಲ ನಮ್ಮದು ಅಡಿಕೆ ಸಸಿ ಮತ್ತು ಲೈಕ್ ರೇಷ್ಮೆ, ಆಮೇಲೆ ಬಾಳೆಗೊನೆ ಇವನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಹೆಂಗೂ ಹೊಲದಿಂದ ಬರ್ತಾ ಇದ್ವಿ ಅಲ್ವಾ, ಸೊ ಹಾಗೆ ಎಮ್ಮೆ ಹಸುಗಳನ್ನ ಇಟ್ಕೊಂಡು ಹಂಗೆ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹಸುನ ಇಟ್ಕೊಂಡು ಬರ್ತಾ ಇದ್ವಿ. ನಾನು ಯಾವತ್ತೂ ಹಸುಗಳನ್ನ ಇಟ್ಕೊಂಡಿದ್ದಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ಕೂಡ ಹಸುನ ಹಿಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಹೋಗಿದ್ದೆ. ಅವ್ರು ಆ್ಯಕ್ಚುಲಿ ಮುಂದೆ ಒಂದಿತ್ತು ಅಂತ ಅಂದ್ಬಿಟ್ಟು ಅದನ್ನು ತೊಗೊಳ್ಳುವಂತೆ ಬಾ ಅಂದರು. ಸೊ ನಾನು ಒಂದು ಇಟ್ಕೊಂಡು ಹೊರಟೆ. ಬಟ್ ಅದು ಎಲ್ಲೆಲ್ಲೋ ಹೋಗ್ತಾಯಿತ್ತು. ಆಮೇಲೆ ಮತ್ತೆ ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದೆ. ಸೊ ಅಲ್ಲಿಂದ ಬಂದಿದ್ದಾದಮೇಲೆ ಅವರು ಹಸುನೆಲ್ಲ ಕಟ್ಟಿ ಕಸ ಗುಡಿಸಿ ಎತ್ತಾಕಿದ್ರು. ಆಮೇಲೆ ಅಷ್ಟೇ, ಇವತ್ತಿನ ಬ್ಲಾಗ್ ಮುಗೀತು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ಆನ್ ವಾಚಿಂಗ್, ಫಾಲೋ ಮಾಡೋದನ್ನು ಮರಿಬೇಡಿ. ಟಾಟಾ, ಬಾಯ್ ಬಾಯ್, ಹ್ಯಾವ್ ಅ ಗುಡ್ ಡೇ.